ಕೂಡ ಬಿಜೆಪಿಯಲ್ಲಿ ಇದ್ದಂಥವ್ರು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ವಿಜೇಂದ್ರ ಅವ್ರನ್ನ ಇಳಿಸೋ ಸಾಧ್ಯತೆಗಳಿದಾವೆ ಸರ್. ನಾನು ಯಾಕೆ ಆ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲಿ? ಅವ್ರಿಗೊಂದು ಕೆಲಸ ಇಲ್ಲ, ಬೇರೆ ಪಕ್ಷದ ಚರ್ಚೆ ಮಾಡ್ತಾರೆ. ಅಲ್ಲ ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ನಿಮ್ಮ ನಾನು ಆಯ್ತು ಇದ್ದಾರೆ, ಆಯಿತು ಮಾಹಿತಿ ಇರುತ್ತೆ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ನಾವು ಕೇಳ್ತಿರ್ತೀವಿ. ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲಲ್ಲ. ಆ ಪಕ್ಷದ ಬಗ್ಗೆ ಅವ್ರ ತಾಟಿನಲ್ಲಿ ಬಿದ್ದಿರ್ತಕ್ಕಂಥ ಹೆಗಣ ತೆಗಿಲಿಕ್ಕೆ ನಾವ್ಯಾಕೆ ಹೋಗಬೇಕು? ಅವ್ರು ತಕ್ಕೋಬೇಕಷ್ಟೇ. ಸರ್ ಇಲ್ಲಿ ಕಾಂಗ್ರೆಸ್ನಲ್ಲಿ ಕಡೆಯಾಗಿ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ, ಇದೆಲ್ಲ ನೋಡಿ ಯಾವ ಬಣನೂ ಇಲ್ಲ, ಬಾಣೂ ಇಲ್ಲ, ನೋಡ್ರಿ ಯಾವುದೂ ಇಲ್ಲ, ಏನೂ ಇಲ್ಲ. ಸರಳವಾಗಿ ಚೆನ್ನಾಗಿ 5 ವರ್ಷ ಹೋಗುತ್ತೆ. ನಿಮಗೆ ಇವತ್ತೇ ಹೇಳ್ತೀನಿ, ಮುಂದೆ 2028ಕ್ಕೆ ಏನು ಚುನಾವಣೆ ಬರುತ್ತಲ್ಲ, ಅವಾಗೂ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಸರ್ ಈಗ ಕೊನೆಯದಾಗಿ ಸರ್, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೂಡ ಇದ್ರದ್ದು ಆಯುಕ್ತರು ನೇಮಕಾತಿ ವಿಚಾರವಾಗಿ ಬೈರ್ತಿ ಸುರೇಶ್ ನಮ್ಮನ್ನು ವಿಶ್ವಾಸಕ್ಕೆ ಪಡ್ಕೊಂಡಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಏನು ಆ ರೀತಿ ನಡೆದಿದೆಯಾ ಸರ್? ವಿಶ್ವಾಸಕ್ಕೆ ಪಡ್ಕೊಂಡಿದ್ದಾರೆ ನಿಮ್ಮನ್ನೆಲ್ಲ? ನನಗೇನು ಗಮನಕ್ಕೆ ಬಂದಿಲ್ಲ, ಅದ್ರ ಬಗ್ಗೆ ನನ್ನ ಜೊತೆಗೆ ಯಾರು ಚರ್ಚೆನೂ ಮಾಡಿಲ್ಲ, ಆ ಗೋಜಿಗೆ ನಾನು ಹೋಗಿಲ್ಲ. ಸರ್ ಈಗ ಕ್ಯಾಬಿನೆಟ್ ರೀಶಫಲ್ ಆದರೆ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನಾವು, ಅದಕ್ಕೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಎಲ್ಲರಿಗೆ ಚರ್ಚೆ ಆಗಿತ್ತಾ ಸರ್? ಅವೆಲ್ಲ ಆಂತರಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗತ್ತಾ? ಗಂಡ ಹೆಂಡತಿ ಮಧ್ಯದಲ್ಲಿ ಅನೇಕ ರಾತ್ರಿ ಚರ್ಚೆಗಳಾಗಿರ್ತಾವೆ, ಅದನ್ನೆಲ್ಲ ಸಾರ್ವಜನಿಕ ನಿಮ್ಮ ಮುಂದೆ ಹೇಳೋಕ್ಕಾಗತ್ತಾ?